ಏನಿನ್ ನಂಬರ್ ಇಲ್ಲ ನನ್ನ ಕಡೆ ನಿಮ್ಮ ಫೋನ್ ಮಿಸ್ ನಂಬರ್ ಚೇಂಜ್ ಆಗ್ಬಿಡ್ತಾವ ಅದು ಎರಡು ನಂಬರ್ ಲಾಕಿಂಗ್ ಬಂದದವ ಎರಡಕ್ಕೆ ನಿಮ್ಮ ಅನ್ನ ಹಚ್ಚರ್ ಇಲ್ವಾ ಮಾಮ ಕಡೆ ಅಲ್ಲ ಈಗ ಊಟಕ್ಕೆ ಆಗಿದ್ದಿಲ್ಲ ಈಗ ಊಟ ಮಾಡ್ತಾರೆ ಒಳಗೈತ್ ನೋಡ್ ಒಳಗ 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 ಬೆಡ್ರೂಮ್ನಾಗ ಹಾಕ್ಯಾರ ಬಂದ್ ಕೆಳಗ್ ಹೋಗಿದ್ದೇನ ಇಲ್ಲ ಹೋಗಿದ್ದಾನ ನಿಂಗೇನ್ ಬೇಕನು ಮಮ್ಮಂತಿ ಹಚ್ಚಿ ತಿಂತಿ ಮಮ್ಮು ತನ್ನೋಗ ಒಂದಿಟ್ಟು ಮಮ್ಮು ಸಾರು ಹಾಕಿ ಕೊಡ್ರವಾ ಊಟ ಮಾಡ್ಬೇಡ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾನಂತೂ ತಂಗಿ ಮನ್ಯಾಗ ಅದೇನೆ ಗೊತ್ತೈತಿ, ಚಿಕ್ಕಮ್ಮರದು ಬಂದಾರ. ಮತ್ತು ನಿನ್ನೆ ದಿವಸ ಏನು ಬ್ಲಾಗ್ ಶೇರ್ ಮಾಡಿದ್ನಲ್ರಿ, ಅದರದ್ದು ರಾತ್ರಿ ಊಟದ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು, ಅದನ್ನು ಕೂಡ ಶೇರ್ ಮಾಡಿದೆ. ಮಧ್ಯಾಹ್ನದ ಹೆಸರು ಕಾಳು ಜೊತೆಗೆ ಇನ್ನೊಂದು ಸ್ವಲ್ಪ ಪಲ್ಯ ಮಾಡಿ, ಬಿಸಿ ಬಿಸಿ ರೊಟ್ಟಿ, ಮತ್ತೇನೈತ್ರಿ ಮಾವಿನಕಾಯಿ ಸೀಜನ್ ಮಾವಿನಕಾಯಿ, ಹಾಗೆ ನಾವು ಊರಿಂದ ಕರ್ಚಿಕಾಯಿ ಎಲ್ಲ ಬಂದಿತ್ತು, ಅದನ್ನೆಲ್ಲ ಊಟ ಮಾಡಿದ್ವಿ. ಇದು ಮಾರ್ನಿಂಗ್ ನೋಡ್ರಿ, ಒಮ್ಮೆ ಮಕ್ಕಳೆಲ್ಲ ರೆಡಿಯಾಗಿ ಹೊರಗಡೆ ಹೊಂಟಿದ್ರು, ಆವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಬ್ಬರು ಹೆಣ್ಮಕ್ಳು, ಇಬ್ಬರು ತಂಗಿಯರು, 4 ಜನ ವರ್ಗಿದವ್ರಲ್ರಿ. ಸೊ ನಾವು ಹೊರಗಡೆ ಅಡ್ಡಾಡ್ಕೊಂಡು ಬರ್ತೀವಿ, ಇಸ್ಕಾನ್ ಟೆಂಪಲ್ಗೆ ಹೋಗ್ತೀವಿ. ಹಾಗೆ ಹುಬ್ಳಿಯಲ್ಲಿ ಇನ್ನೋರ್ಬಿಟ್ ಮಾಲ್ ಅಂತ ಹೊಸ ಮಾಲ್ ಆಗೈತ್ರಿ, ಅದನ್ನೆಲ್ಲ ನೋಡೋ ಆಸೆ, ಅಡ್ಡಾಡೋ ಆಸೆ ನಮ್ಗೆ. ಹೋಗಿ ಬರ್ತೀವಿ ಅಂದರೆ ಸರಿ ಬಿಡು ಹೋಗಿ ಬರ್ರಿ ಅಂತ ಕಳಿಸ್ಕೊಟ್ಟಿದ್ವಿ ನೋಡ್ರಿ. ಭೂಮಿಕಾ ಕಾಣೋದೇ ಇಲ್ಲ. ನಮ್ಮ ಏರಿಯಾದಿಂದ ಬಸ್ ಹಿಡಿದು ಈಗ BRTS ಬಸ್ ಸ್ಟ್ಯಾಂಡಿಗೆ ಬಂದಿದ್ದರು. BRTS ಅಲ್ಲೇ ಟಿಕೆಟ್ ತೊಗೊಂಡಾರ ನೋಡ್ರಿ, ಚಿಗರಿ ಬಸ್ಸಿಂದ ಇಸ್ಕಾನ್ ಟೆಂಪಲ್ವರೆಗೆ. ಸೊ ಅದನ್ನು ಕೂಡ ಶೇರ್ ಮಾಡ್ಯಾರ ವಿಡಿಯೋನ. ನನ್ನ ಮೊಬೈಲ್ನಾಗ ಫೋಟೋ ಚೆನ್ನಾಗಿ ಬರ್ತಾವೆ, ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗೈತೆ ಅಂತ ಮಗಳು ಒಯ್ದಿದ್ಲ. ಅದ್ರ ಜೊತೆಗೆ ಎಲ್ಲನೂ ವಿಡಿಯೋನು ಮಾಡ್ಕೊಂಬಂದಿದ್ಲ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಮಕ್ಳು ಯಾವ ರೀತಿ ಎಂಜಾಯ್ ಮಾಡ್ಯಾರಂತ. ಬಸ್ ಬಂತ್ರು, ಬಸ್ ಬಂತು, ಬಸ್ ಬಂತು. ಎಲ್ಲ ತೆಗಿಯೋದನ್ನ ಸಾಕು, ಬಂದ್ ಮಾಡ ಹೋಗುದ್ ಮಾಡ್ತೀವಿ. ಇಲ್ಲೇ ಇಸ್ಕಾನ್ ಟೆಂಪಲ್ ಸ್ಟಾಪಿಗೆ ಇಳ್ದಾರ ನೋಡ್ರಿ. ಇಲ್ಲಿ ಒಂದು BRTS ಸ್ಟಾಪ್ ಕೊಟ್ಟಾರ ಇಸ್ಕಾನ್ ಟೆಂಪಲ್ ಮುಂದೆ. ಇದು ರಾಯಪುರ ಹತ್ತಿರ ಬರ್ತೈತಿ ಇಸ್ಕಾನ್ ಟೆಂಪಲ್. ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ಬೆಂಗಳೂರೊಳಗೆ ಏನು ಇಸ್ಕಾನ್ ಐತಲ್ರಿ, ಅದು ಸೇಮ್ ಐತಿ, ಬಟ್ ಸ್ವಲ್ಪ ಸಣ್ಣ ಪ್ರಮಾಣದೊಳಗೆ ಐತಿ. ಆದ್ರೆ ಭಾಳ ಚಂದ ಐತ್ರಿ. ಕೃಷ್ಣ ರುಕ್ಮಿಣಿಯವ್ರನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನಿಸ್ತೈತಿ. ತೋರಿಸ್ತೇನೆ ನಿಮ್ಗೆ ಎಷ್ಟು ಮುದ್ದಾಗಿದ್ದಾರೆ ಅಂತ ಹೇಳಿ. ಅಲಂಕಾರನೂ ಅಷ್ಟು ಮುದ್ದಾಗಿ ಮಾಡಿರ್ತಾರೆ. ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ನಾವು ಒಂದ್ಸಲ ಲಾಸ್ಟ್ ಅಂದ್ರೆ ಒಂದು 2 ವರ್ಷದ ಹಿಂದೆನೋ ಹೋಗಿದ್ವಿ. ನಮ್ಮ ತನೂ ಪುಟಾಣಿ ಇದ್ಲಿ, ಇನ್ನು ಆಕಿನ ಕರ್ಕೊಂಡು ಹೋಗಿದ್ವಿ ನಾವು. ಈಗಂತೂ ಇನ್ನೂ ಮಸ್ತ್ ಮಾಡ್ಯಾರ್ರಿ. ಬರ್ರಿ ಹಾಗಿದ್ರೆ ನಾವು ದರ್ಶನ ಮಾಡ್ಕೊಂಡು ಹಿಡ್ಕೊರಕಾವು ಹೋಗಿ ವೈಶಿಷ್ಟ್ಯ ಇಲ್ಲ ಮೇಲೆ.
ಹಿಮ್ಡ ತೋರ್ಸ್ಕೋಬೇಕು ಚಿನಿ ಎಲ್ಲರಿಗೂ ಹಂಗಾಗಿತ್ತು ಅವ ಕಿರ್ನ್ಯಾರ ಹುಡುಗಿ ಇನ್ಸಲ್ಟ್ ಮಾಡ್ಬೇಡ್ರಿ ಹರ್ಟ್ ಆಕೈತವ ಕಿರ್ನ್ಯಾರ ಹುಡುಗಿ ದುಬೈ ಶೇಖ್ ಅಲಾವ್ ಐತಿ ಇಲ್ಲೇ ಇಲ್ಲಿ ಕ್ಯಾಮ್ರಾ ತೆಗೀರಿ ಸ್ನ್ಯಾಪ್ ಹಾಕ್ರಿ ಎಷ್ಟು ಸಲ ತೊಗೊಂಡ್ರು ಬೇಸರ ಆಗತ್ತಿಲ್ಲ ನಂಗೆ ಖರೆ ನಮ್ಮ ಒಂದು ಬ್ಲಾಗ್ ಆಗ್ತೈತೆ ನಾವು ಅವತ್ತು ನೈಟ್ ಏನ್ ಮಾಡ್ಬೇಕಂತ ಮುಂದ್ ನೋಡ್ರಿ ಮುಂದ್ ನೋಡ್ರಿ ಔಟ್ ಆಫ್ ಬಜೆಟ್ ಅದ ಅನಿಸುತ್ತೆ ಒಳಗೆ ನೋಡಿದ್ ಬಾ ಟೀ ಶರ್ಟ್ ಅಲ್ಲ ಅದಕ್ಕೆ ಜೂಡಿ ಐತೆ ನನಗೆ 75 ಇಲ್ಲಿ ಬರ್ರಿ ಸರ್ ಇಲ್ಲಿ ಬರ್ರಿ ಎಲ್ಲ
ಪಿಂಕ್ ಕಲೆಕ್ಷನ್ ಐತಿ ನೋಡಿ ಇಲ್ಲಿ. ನಂಗೆ ಪಿಂಕ್ ಇಷ್ಟ ಆಗ್ತಿಲ್ಲ. ವಿಂಡೋ ಶಾಪಿಂಗ್ ಮಾಡಿದೆ. ನೀನ್ ನಿಂದ್ರ ಮೊದಲ ವುಡ್ಲ್ಯಾಂಡ್ ಸಾಡಿ ಮಸ್ತ್ ಇಲ್ಲ. ಯಾವ್ದು ಪಾರ್ಟಿ ವೇರ್. ಇದು ಡ್ರೆಸ್ ನೀವು ಬೆಂಗಳೂರಿಗಿಂತ ಹುಬ್ಬಳ್ಳಿದವ್ರು ಭಾಳ ಕಾಸ್ಟ್ಲಿ ಆಯ್ತು. ಆದಿದ ಕ್ರಿಯೇಟಿವಿಟಿ ಗೊತ್ತಾತ. ಕ್ರಿಯೇಟಿವಿಟಿ ಅಂದಿನ ಗೊತ್ತಾತ. ಅದ್ರ ಐಟಮ್ಸ್ ಎಲ್ಲ ಎದ್ರಲ್ಲಿ ಸಿಕ್ಕ ಸ್ಮಾಲ್ 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 ಥಿಂಗ್ಸ್. ತಗೊಳ್ಳೋರಲ್ಲ ಬಿಡೋರಲ್ಲ ನಾ. ಇಲ್ಲೇ ಬಾಜು ಹೇಳ ಅಲ್ಲಿ ಬ್ರಾಸ್ಲೆಟ್ ಅದಾವ ನೋಡಕ್ ಬರ್ತೈತಿ. ಅಲ್ಲೇ ಅದಾವ ಮುಂದೆ ಇಲ್ಲಿ ಬಾ. ಬರೀ ಪಿಂಕ್ ಕಲೆಕ್ಷನ್ ಇದೆ. ಅದಾನತ್ತೆ ನಾನು ಓಹೋ ಇಲ್ಲ ನಿಮ್ಮ ಅವ್ಗೆ ಏನಂತ ಹೇಳ್ತಿ? ಹಾ ಸಾಕು. ಫೋಟೋ ತೆಗಿಯೋದಿಲ್ಲ ಬರ್ರಿ, ಎಷ್ಟಾಗ್ಯ ಫೋಟೋಸ್. ನೋಡಿದ್ರಲ್ಲ ಸ್ನೇಹಿತರೆ, ಮಕ್ಳು ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ಯಾರಂತ. ಹೆಂಗೆ ಅವ್ರು ಹೋಗಿ ಬಂದಾರ, ಹೆಂಗೆ ವಿಡಿಯೋ ಮಾಡ್ಯಾರ, ಅದನ್ನ ನಿಮ್ಮ ಜೊತೆ ನ್ಯಾಚುರಲ್ ಆಗಿ ಶೇರ್ ಮಾಡೇ. ನಾನು ಖುಷಿ ಆಯ್ತು ಹೋಗಿ ಅಡ್ಡಾಡಿ ತಿಂದು ಉಂಡು ಬಂದ್ರೆ. ಅವ್ರು ಬರೋದ್ರೊಳಗೆ ಅಂದ್ರೆ ಮಧ್ಯಾಹ್ನ ಡ್ಯೂಟಿಯಿಂದ ಬರೋ ಮುಂದೆ ಮಾಮಾರು ಚಿಕನ್ ತೊಗೊಂಡು ಬಂದಿದ್ರು. ಅವ್ರು ತಂದ ತಕ್ಷಣ ನಾನೆಲ್ಲ ತೊಳೆದು ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸ್ವಲ್ಪ ಕಬಾಬಿಗೆ ಎತ್ತಿಟ್ಟು ಉಳಿದಿದಂಥ ಸಾರು ಮಾಡಿದ್ರಾಯ್ತು ಅಂಥೇಳಿ ಎಲ್ಲನೂ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸಾಯಂಕಾಲ ಒಂದು 5 ಗಂಟೆ ಸುಮಾರಿಗೆ, ಯಾಕಂದ್ರೆ ತಂಗಿದ್ದು ನೈಟ್ ಶಿಫ್ಟ್ ಸ್ಟಾರ್ಟ್ ರೀ ಇವತ್ತಿಂದ. ಸಂಡೇ ರೀ ಇದೆ ಆ್ಯಕ್ಚುಲಿ, ಇವತ್ತಿಂದ ಹಾಕಿದ್ದ ನೈಟ್ ಶಿಫ್ಟ್ ಸ್ಟಾರ್ಟ್ ಅಲ್ಲ. ಹೀಗಾಗಿ 7 ಗಂಟೆ ಅಂದ್ರೆ ಡ್ಯೂಟಿಗೆ ಹೋಗ್ಬೇಕಾಕಿ. ಅಷ್ಟರೊಳಗೆ ಅಡುಗೆ ಕೂಡ ಆಗೋದಿತ್ತು. ಹೀಗಾಗಿ ಅವರು ಅಡುಗೆನ ಮಾಡ್ತಾಯಿದ್ರು. ಚಿಕ್ಕಮ್ಮ, ಭೂಮಿಕಾ ಮತ್ತು ತಂಗಿ ಕಾವೇರಿ ಎಲ್ಲರೂ ಅಡುಗೆ ಮನೆಯೊಳಗಿದ್ರು. ನಾವಿಲ್ಲಿ ಕೂತ್ಕೊಂಡಿದ್ವಿ. ನನ್ನ ಮಗ ವಿಡಿಯೋ ಮಾಡಕತ್ತಿದ್ದ. ಸೊ ವೈಶುಗೆ ನೋಡ್ರಿ ಎಷ್ಟು ಕಾಡ್ಸಕತ್ತಾನಿಲ್ಲೇ. ಮತ್ತು ನಿನ್ನೆ ದಿವಸ ಇಷ್ಟರು ಮೆಹಂದಿ ಕೂಡ ಹಾಕ್ಕೊಂಡಿದ್ರು ಅವರು. ಚೆನ್ನಾಗಾಗಿತ್ತು ಇಷ್ಟರದ್ದು ಮೆಹಂದಿ. ಅದನ್ನು ವಿಡಿಯೋ ತೊಗೊಳ್ದನ್ನು ಮರ್ತೆ ನಾನು. ಬಟ್ ಎಲ್ಲರ ಕೈಯಾಗೋ ಮೆಹಂದಿ ಕಾಣ್ತೈತಿ ನಿಮ್ಗೆ. ನನಗೊಂದು ಲೋಕಲದ್ದು ಆರ್ಡ್ರ್ ಬಂದಿತ್ತು. ಅದನ್ನು ನಾನು ಇನ್ನೊಂದು ಫೋನೊಳಗೆ ಚೆಕ್ಔಟ್ ಮಾಡಕತ್ತಿದ್ದೆ. ನಂತರ ಊಟ ಗಿಟ ಮಾಡಿ ಒಂದು ಸಾಯಂಕಾಲ ಟೈಮ್ ನೋಡ್ರಿ, ಸ್ವಲ್ಪ ಹೊರಗಡೆ ಕೂತಿದ್ವಿ ನಾವು. ಅಷ್ಟೊಗ ಅಂದ್ರೆ ನನ್ನ ಫ್ರೆಂಡ್ಸ್ ಬಂದ್ರೆ, ನನ್ನ ಪ್ರೈಮರಿ ಕ್ಲಾಸ್ಮೇಟ್ಸ್ ಇವರಿಬ್ಬರು ಆ್ಯಕ್ಚುಲಿ.
ಕದ ಹಾಕಿದ ಸೆಕಿಯ ಕತ್ತಿ ತೆಗೆದ್ರ ಸೊಳ್ಳೆ ಕಾಟ ಏ ಕೂಡ ಏನು ವಿಶೇಷ ಅಲ್ಲಿ ಹೋಗಿಲ್ಲ ಇಲ್ಲೇ ಮಾಡಾಕ ತುಳಸಿಗಿರಿ ಆಂಜನೇಯ ಫೇಮಸ್ ಅಲ್ಲ ರಿಲೇಷನ್ ಅವ್ರೇನು ಹೌದು ಮಾಡಿದ್ರಲ್ಲ ಈಗ ಪೋಸ್ಟ್ ಚಲೋ ಸಿಕ್ಕೈತೇನ ಡೆಲ್ಲಿದ ತಂಗಿ ಮಗಳ ನಿಮ್ಮ ಇವನ್ ರೇಷನ್ ಮಗನ್ ನೋಡ್ ಗೊತ್ತಾಯ್ತು ಬಂದಿನ ಹಂಗ ಫೋರ್ತಿಂದ ಸೆವೆಂತ್ವರೆಗೆ ನಾವು ಒಟ್ಟಿಗೆನ ಕಲ್ತೀವಿ ರೀ. ಆಮೇಲೆ 8th to 10th ಮತ್ತು ವಿನೋದ ನಾನು ಗರ್ಲ್ಸ್ ಹೈಸ್ಕೂಲಿಗೆ ಜಾಯ್ನ್ ಆದ್ವಿ. ಎಲ್ಲರೂ ಒಟ್ಟಿಗೆ ಕಲ್ತ್ವಿ. ಈಗೇನೈತಿ ಪುಂಡ್ಲಿಕ್ ಅವರ ತಮ್ಮನ ಮ್ಯಾರೇಜ್ ಇತ್ತು, ಹೀಗಾಗಿ ಇನ್ವಿಟೇಷನ್ ಕೊಡಕ್ಕೆ ಬಂದಿದ್ದರು. ವಿನೋದ ಪುಂಡ್ಲಿಕ್ ಹಸ್ಬೆಂಡ್ ಆ್ಯಂಡ್ ವೈಫ್ ರೀ. ನಂತರದಲ್ಲಿ ಅವ್ರದ್ದು ಮ್ಯಾರೇಜ್ ಕೂಡ ಆಯಿತು. ಸೊ ಹೀಗಾಗಿ ಕ್ಲಾಸ್ಮೇಟ್ಸ್ ನೋಡ್ರಿ ಅವ್ರು ನನಗೆ ಖುಷಿ ಆಯಿತು ಅವ್ರು ಬಂದಿದ್ದು. ಮತ್ತು ಈ ರೀತಿಯಾಗಿ ಕಾರ್ಯಕ್ರಮ ಇನ್ವೈಟ್ ಮಾಡಿದರೆ ಇನ್ನೂ ಖುಷಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಹಳೆ ಫ್ರೆಂಡ್ಸ್ ಯಾರಾದರೂ ಸಿಗ್ಬೋದಲ್ಲ, ಯಾಕಂದರೆ ಎಲ್ಲರಿಗೇನೋ ಇನ್ವೈಟ್ ಮಾಡಿರ್ತಾರೆ, ಸಿಗ್ಬೋದಲ್ಲ, ಭಾಳ ದಿನಕ್ಕೆ ಎಲ್ಲರೂ ಮೀಟ್ ಆಗ್ತೀವಿ ಅನ್ನೋದು ಒಂದು ದೊಡ್ಡ ಖುಷಿ ಇರ್ತೈತಿ. ಯಾಕಂದ್ರೆ ಈಗ ಎಲ್ಲರೂ ಅವ್ರವ್ರ ಲೈಫ್ನಾಗ ಬ್ಯುಸಿಯಾಗಿರ್ತಾರೆ. ಲೇಡೀಸ್ ಅಂತೂ ಎಲ್ಲೆಲ್ಲಿ ಮದುವೆ ಆಗಿ ಎಲ್ಲೆಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ. ಹುಡುಗರು ಅಷ್ಟೇ ಅವ್ರವ್ರ ಲೈಫ್ನಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಯಾವಾಗ್ಲೂ ಸಿಗೋಕ್ಕಾಗಂಗಿಲ್ಲ. ಏನೋ ಹಿಂಗೆ ಕಾರ್ಯಕ್ರಮ ಅದು ಇದ್ದಾಗ ಭೇಟಿಯಾಗೋದು ಅಂಥೇಳಿ ಅದೊಂದು ಕ್ಯೂರಿಯಾಸಿಟಿ ಇರ್ತೈತೆ ನೋಡ್ರಿ, ಯಾರ್ಯಾರು ಬರ್ತಾರೆ, ಯಾರ್ಯಾರು ಮೀಟ್ ಆಗ್ತಾರೆ ಅನ್ನೋದು ಖುಷಿ ಅಂಥೇಳಿ. ಸೊ ಬಂದ್ರೆ ಮತ್ತು ತಂಗಿಗೂ ಕಾರ್ಡ್ ಕೊಟ್ರೆ, ನನಗೂ ಕೂಡ ಕಾರ್ಡ್ ಕೊಟ್ರೆ, ಮತ್ತು ಅವ್ರ ಮನೆಗೂ ಹೋಗಿ ಅಲ್ಲಿನೂ ಎಷ್ಟೋ ತನಕ ಕೂತ್ಕೊಂಡು ಕಾರ್ಡ್ ಕೊಟ್ಟು ಹೋದ್ರಂತೆ. ನಾವು ಹೆಂಗಂದ್ರೆ ಭಾಳ ಕ್ಲೋಸ್ ರೀ, ಎಲ್ಲರೂ ಒಂದೇ ಮನ್ಯಾಗಿದ್ದಂಗನ ಎಲ್ಲರೂ ಬೆಳೆದು ಬಿಟ್ಟಿವಿ. ಆವಾಗ ಹಂಗೆ ಇತ್ತು ಬಿಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಇತ್ತು ನಮ್ಮದು ಪ್ರೈಮರಿ ಲೈಫ್ ಅಂಥೇಳಿ. ಎಲ್ಲ ನೆನಪಾಗ್ತಾವೆ ಈಗ. ಖುಷಿ ಆಗ್ತೈತೆ ನೋಡ್ರಿ. ಅದ್ರಾಗ ಈ ರೀತಿ ಹಳೆಯ ಫ್ರೆಂಡ್ಸ್ ಭೇಟಿ ಆದ್ರಂತೂ ಎಲ್ಲೆಲ್ದು ಸಂಭ್ರಮ ನೋಡ್ರಿ. ನನಗಂತೂ ಭಾಳ ಖುಷಿ ಆಗ್ತೈತಿ. ಮತ್ತು ಅವರೆಲ್ಲ ಹೋದರು, ಚಹಾ ಮಾಡಿದ್ವಿ, ಕೊಡಿದ್ರು, ಎಷ್ಟೋ ತನಕ ಮಾತಾಡ್ತಾ ಕೂತ್ವಿ. ಕಂಟಿನ್ಯೂ ಆಗಿ ಏನು ತೊಗೊಲಿಲ್ಲ ವಿಡಿಯೋ, ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿತ್ತು. ನಂತರದಲ್ಲಿ ಮತ್ತು ಮಕ್ಕಳದ್ದು ಐತಲ್ರಿ, ಅವರಿಗೆ ಟೈಮ್ ಪಾಸ್ ಆಗಬೇಕಲ್ಲ. ಮತ್ತು ಇವತ್ತೆಲ್ಲ ಗೋರಿ ಆಟ ಆಡಕತ್ತಾರೆ ನೋಡ್ರಿ ಎಲ್ಲ ಮಕ್ಕಳು ಸೇರಿ. ನಮಗಂತೂ ಫುಲ್ ಅಂದ್ರೆ ಫುಲ್ ಟೈಮ್ ಹೊಂಟೈತೆ ಅಂತಲೇ ಹೇಳ್ಬೋದು. ನಾವು ಕೂಡ ಅವ್ರ ಜೊತೆ ಎಂಟರ್ಟೈನ್ ಆಗಾಕತ್ತೀವಿ. ಮತ್ತು ನೀವೆಲ್ಲ ನನ್ನ ಬ್ಲಾಗ್ ನೋಡಿ ಎಂಟರ್ಟೈನ್ ಆಗಾಕತ್ತೀರಿ. ಸ್ವಲ್ಪ ಡಿಫ್ರೆಂಟಾಗಿ ಬ್ಲಾಗ್ ನಿಮಗೆ ನೋಡೋಕೆ ಸಿಗಾಕತ್ತೈತಿ, ಖುಷಿ ಆಗಾಕತ್ತೈತೆ ಅಂತ ಅಂದ್ಕೊಂಡೇನಿ. ಮತ್ತು ಇಷ್ಟ ಕೂಡ ಆಗಾಕತ್ತಾವ ಬ್ಲಾಗ್ಸ್ ಅಂತಲೂ ತಿಳ್ಕೊಂಡೇನಿ. ಸೊ ವಿಡಿಯೋನ ಡೈಲಿ ತಪ್ಪದ ನೋಡಿರಿ. ಆಮ್ಯಾಗ ಏನೈತಿ, ಇಷ್ಟ ಆದ್ರೆ ಲೈಕ್ ಕೂಡ ಕೊಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಸರಿ ಸ್ನೇಹಿತರೆ, ಈ ಬ್ಲಾಗ್ನ ಎಲ್ಲ ಎಂಡ್ ಮಾಡ್ತೀನಿ. ಮತ್ತೊಂದು ಸೂಪರ್ ಆದ ಬ್ಲಾಗೊಂದಿಗೆ ಭೇಟಿಯಾಗೋಣಂತ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು. ನಮಸ್ಕಾರ.